ಯಾಕೆ ನಮ್ಮ ಯಾವ ಕೆಲಸ ಆಗ್ತಾ ಇಲ್ಲ, ಯಾರ್ಯಾರಿಗೆ ಎಷ್ಟು ಗ್ರ್ಯಾಂಟ್ ಕೊಡ್ತೀವಿ, ಒಳಗಿಂದೊಳಗೆ ಏನು ವ್ಯಾಪಾರ ಆಯಿತು ನಮ್ಗೆ ಗೊತ್ತಾಗತ್ತೆ ಅಧ್ಯಕ್ಷರೇ. ನಮ್ಮನಂತರ ಯಾರು ಯಾರಿಗೂ ಗ್ರ್ಯಾಂಟ್ ಇಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಈ ಕಡೆಯವ್ರಿಗೆ ಯಾರ್ಯಾರಿಗೆ ಆತ್ಮೀಯತೆ ಇದೆ, ಯಾರ್ಯಾರಿಗೆ ಎಷ್ಟು ಹೆಚ್ಚು ಗ್ರ್ಯಾಂಟ್ ಕೊಟ್ಟಾರ, ಈ ಕಡೆಯವ್ರು ಆ ಕಡೆ ಇದ್ದಾಗ ಎಷ್ಟು ಹೆಚ್ಚು ಗ್ರ್ಯಾಂಟ್ ಕೊಟ್ಟಾರ, ಸ್ವಲ್ಪ ಸದನ ಮುಂದೆ ಇಟ್ಟು ನಮಗೂ ಅನುಕೂಲ ಆಗ್ತದೆ. ಎಲ್ಲ ಸಿಗ್ತದೆ, ಯಾಕೆ ಸಿಗಲ್ಲ, ಎಲ್ಲ ಸಿಗ್ತವೆ. ಎಷ್ಟೆಷ್ಟು ಯಾರ್ಯಾರು ಕೊಟ್ಟಿದ್ದಾರೆ ಅಂತ 1,66,000 ಕೋಟಿ ಬಸವರಾಜ ಬೊಮ್ಮಾಯಿ ಅವರು ದುಡ್ಡು ಇಲ್ಲದಿದ್ರು ಕೂಡ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ, ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. 2,70,000 ಕೋಟಿ ದುಡ್ಡು ಇಲ್ಲದಿರು ಅಪ್ರೂವ್ ಮಾಡಿ ಟೆಂಡರ್ ಕರೆದುಬಿಟ್ಟು ಮಾಡಿದ್ದೀರಿ. ಅದರಿಂದ ಏನು ಕೆಂಡಾಲ ದುಡ್ಡಿಟ್ಕೋಬೇಕಲ್ವಾ ತಮ್ಮ, ದುಡ್ಡಿರ್ಬೇಕಲ್ವ ತಮ್ಮ, ಮಾತಾಡಬೇಡಿ, ದುಡ್ಡಿಲ್ಲದೆ ಕೂತ್ಕೊಂಡು ಮಾತಾಡಬೇಡಿ. ದುಡ್ಡಿದ್ರಲ್ವ ಮಾಡೋದು, ದುಡ್ಡಿಲ್ಲದೆ ಕೆಲಸ ಮಾಡಿಬಿಟ್ರೆ. ಮಾನ್ಯ ಅಧ್ಯಕ್ಷರೇ, ನಾನು SCP TSP ಬಗ್ಗೆ ಮಾತಾಡುವಾಗ ಭಾಳ ಗಲಾಟೆ ಮಾಡಿದ್ರು. ನಾನು ಯಾಕೆ ನಮ್ಮ ಯಾವ ಕೆಲಸ ಆಗ್ತಾ ಇಲ್ಲ, ಯಾರ್ಯಾರಿಗೆ ಎಷ್ಟು ಗ್ರ್ಯಾಂಟ್ ಕೊಡ್ತೀವಿ, ಒಳಗಿಂದೊಳಗೆ ಏನು ವ್ಯಾಪಾರ ಆಯಿತು ನಮ್ಗೆ ಗೊತ್ತಾಗತ್ತೆ ಅಧ್ಯಕ್ಷರೇ. ನಮ್ಮನಂತರ ಯಾರಿಗೂ ಗ್ರ್ಯಾಂಟ್ ಇಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಈ ಕಡೆಯವ್ರಿಗೆ ಯಾರ್ಯಾರಿಗೆ ಆತ್ಮೀಯತೆ ಇದೆ, ಯಾರ್ಯಾರಿಗೆ ಎಷ್ಟು ಹೆಚ್ಚು ಗ್ರ್ಯಾಂಟ್ ಕೊಟ್ಟಾರ, ಈ ಕಡೆಯವ್ರು ಆ ಕಡೆ ಇದ್ದಾಗ ಎಷ್ಟು ಹೆಚ್ಚು ಗ್ರ್ಯಾಂಟ್ ಕೊಟ್ಟಾರ, ಸ್ವಲ್ಪ ಸದನ ಮುಂದೆ ಇಟ್ಟು ನಮಗೂ ಅನುಕೂಲ ಆಗ್ತದೆ. ಎಲ್ಲ ಸಿಗ್ತದೆ, ಯಾಕೆ ಸಿಗಲ್ಲ, ಎಲ್ಲ ಸಿಗ್ತವೆ. ಎಷ್ಟೆಷ್ಟು ಯಾರ್ಯಾರು ಕೊಟ್ಟಿದ್ದಾರೆ ಅಂತ 1,66,000 ಕೋಟಿ ಬಸವರಾಜ ಬೊಮ್ಮಾಯಿ ಅವರು ದುಡ್ಡು ಇಲ್ಲದಿದ್ರು ಕೂಡ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ, ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. 2,70,000 ಕೋಟಿ ದುಡ್ಡು ಇಲ್ಲದಿರು ಅಪ್ರೂವ್ ಮಾಡಿ ಟೆಂಡರ್ ಕರೆದುಬಿಟ್ಟು ಮಾಡಿದ್ದೀರಿ. ಅದರಿಂದ ಏನು ಕೆಂಡಾಲ ದುಡ್ಡಿಟ್ಕೋಬೇಕಲ್ವಾ ತಮ್ಮ, ದುಡ್ಡಿರ್ಬೇಕಲ್ವ ತಮ್ಮ, ಮಾತಾಡಬೇಡಿ, ದುಡ್ಡಿಲ್ಲದೆ ಕೂತ್ಕೊಂಡು ಮಾತಾಡಬೇಡಿ. ದುಡ್ಡಿದ್ರಲ್ವ ಮಾಡೋದು, ದುಡ್ಡಿಲ್ಲದೆ ಕೆಲಸ ಮಾಡಿಬಿಟ್ರೆ. ಮಾನ್ಯ ಅಧ್ಯಕ್ಷರೇ, ನಾನು SCP TSP ಬಗ್ಗೆ ಮಾತಾಡುವಾಗ ಭಾಳ ಗಲಾಟೆ ಮಾಡಿದ್ರು. ನಾನು